ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ತಯಾರಿ ಮಾಡಿಕೊಳ್ಳಬೇಕು ಹಾಗೂ ಏನೆಲ್ಲ ವಸ್ತುಗಳು ಬೇಕಾಗುತ್ತವೆ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ನಮಗೆ ಪೂರ್ಣ ಫಲ ಸಿಗುತ್ತದೆ ಮತ್ತು ಯಾವ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಿದರೆ ಶ್ರೇಷ್ಠ ಎಂದು ತಿಳಿದುಕೊಳ್ಳೋಣ. ಈ ವ್ರತವನ್ನು ಶುಕ್ರವಾರ ಅಂದರೆ ಆಗಸ್ಟ್ 28ನೇ ತಾರೀಕು ಆಚರಿಸಲಾಗುತ್ತದೆ. ಈ ದಿನ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಈ ಶುಕ್ರವಾರ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಪೂಜೆಯ ಶುಭ ಸಮಯ ಬಂದು ಬೆಳಿಗ್ಗೆ 6ರಿಂದ 8:30 ಅತ್ಯುತ್ತಮವಾಗಿರುತ್ತದೆ. ಪೂರ್ವನ್ನ ಪೂಜೆ ಮಾಡುವವರು 9ರಿಂದ 11:45 ಶುಭ ಸಮಯವಿರುತ್ತದೆ. ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಬಹುದು. 5:30ರಿಂದ 7:30 ಹಾಗೂ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನು ದೇವಿಗೆ ಸಲ್ಲಿಸಿದರೆ ಅತ್ಯುತ್ತಮ. ಬ್ರಾಹ್ಮಿ ಮುಹೂರ್ತವು ಪೂಜೆಗೆ ಏಳಿ ಮಾಡಿಸಿದಂತಹ ಸಮಯ. ಬ್ರಾಹ್ಮಿ ಮುಹೂರ್ತವು ಬೆಳಗಿನ ಜಾವ 3:30 ಗಂಟೆಯಿಂದ ಶುರುವಾಗುತ್ತದೆ. ಈಗ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕೆಂದು ತಿಳಿದುಕೊಳ್ಳೋಣ. ಕೆಂಪು, ಗುಲಾಬಿ, ಹಸಿರು, ಹಳದಿ, ಕೇಸರಿ ಈ ಬಣ್ಣದ ಸೀರೆಗಳನ್ನು ದೇವಿಗೆ ಉಡಿಸಬಹುದು. ರೇಷ್ಮೆ ಅಥವಾ ಹೊಸ ಸೀರೆಯನ್ನು ದೇವಿಗೆ ಉಡಿಸುವುದು ಉತ್ತಮ. ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತವೆ ಎಂದು ನೋಡೋಣ. ಕಳಶ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯದ್ದು ಬಳಸಬಹುದು. 1 ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳು, 5 ಅಥವಾ 7 ಅಕ್ಕಿ, ಅರಿಶಿಣ, ಕುಂಕುಮ, ಚಂದನ, ಅಕ್ಷತೆ, ಲಕ್ಷ್ಮಿ ಮುಖವಾಡ ನಿಮ್ಮ ಹತ್ರ ಇದ್ದರೆ ಬಳಸಿಕೊಳ್ಳಿ, ಇಲ್ಲದಿದ್ದರೆ ತೆಂಗಿನಕಾಯಿನೇ ಶ್ರೇಷ್ಠ. ಮತ್ತು ಹೂವುಗಳು, ತುಪ್ಪದ ದೀಪ, ಕರ್ಪೂರ, ಅಗರಬತ್ತಿ, ಬಾಳೆ ಎಲೆ, ಬಾಳೆಹಣ್ಣು, ತಾಂಬೂಲ, ವಿಳ್ಯದೆಲೆ, ಅಡಿಕೆ, ದಕ್ಷಿಣೆ, ಹಣ್ಣುಗಳು, ಪಂಚಾಮೃತಕ್ಕೆ ಬೇಕಾದಂಥ ಪದಾರ್ಥಗಳು. ಇಷ್ಟು ಸಾಮಗ್ರಿಗಳು ಪೂಜೆಗೆ ಆಗುತ್ತವೆ. ಈಗ ಕಳಶ ಪ್ರತಿಷ್ಠಾಪನೆ ಮಾಡುವಾಗ ಕಳಶದಲ್ಲಿ ನಾವು ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಎಂದು ನೋಡೋಣ. ಸ್ವಲ್ಪ ಅಕ್ಕಿ, ಅರಿಶಿಣ, ಕುಂಕುಮ, ಅಕ್ಷತೆ, 1 ರೂಪಾಯಿ ನಾಣ್ಯ, ಅಡಿಕೆ, ಏಲಕ್ಕಿ, ಲವಂಗ, ಅರಿಶಿಣದ ಕೊಂಬು, ನೀರು, ಗಂಗಾಜಲ ಇದ್ದರೆ ಸೇರಿಸಬಹುದು. ನಂತರ ಕಳಶದ ಮೇಲೆ 5 ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇರಿಸಿ ಕೆಂಪು ಅಥವಾ ಹಳದಿ ಬಟ್ಟೆ ಕಟ್ಟಿ ಲಕ್ಷ್ಮಿ ಮುಖವಾಡವನ್ನು ಅಲಂಕರಿಸಿ. ಯಾವ ಹೂವುಗಳನ್ನು ದೇವಿಗೆ ಅರ್ಪಿಸಿದರೆ ಶ್ರೇಷ್ಠ ಎಂದು ನೋಡೋಣ. ಕಮಲದ ಹೂವು, ಮಲ್ಲಿಗೆ, ಸೇವಂತಿಗೆ ಮತ್ತು ಗುಲಾಬಿ, ಕನಕಾಂಬರ ಹೂವುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ಹೂವುಗಳು. ನೈವೇದ್ಯಕ್ಕೆ ಏನೆಲ್ಲ ಇಡಬೇಕು ಎಂದರೆ ಕಡುಬು, ಮೋದಕ, ಪಾಯಸ, ಶಾವಿಗೆ ಪಾಯಸ, ಚಕ್ಕುಲಿ, ಕೋಸಂಬರಿ, ಪುಳಿಯೋಗರೆ, ಚಿತ್ರಾನ್ನ, ಹೋಳಿಗೆ, ಲಡ್ಡು, ಪಂಚಕಜ್ಜಾಯ, ಬೆಲ್ಲ, ತೆಂಗಿನ ತುರಿ, ಹಾಲು, ಮೊಸರು, ತುಪ್ಪ, ಜೇನು, ಬಾಳೆಹಣ್ಣು, ಸೇಬು, ದ್ರಾಕ್ಷಿ, ದಾಳಿಂಬೆ ಇಷ್ಟನ್ನು ನೈವೇದ್ಯಕ್ಕೆ ಇಡಬಹುದು. ಅದು ನಿಮ್ಮ ಶಕ್ತಿಗನುಸಾರವಾಗಿ ದೇವಿಗೆ ಏನಿಟ್ಟರೂ ಖುಷಿಯಾಗಿ ಸ್ವೀಕರಿಸುತ್ತಾರೆ. ಈಗ ಪೂಜೆಯ ಕ್ರಮವನ್ನು ತಿಳಿದುಕೊಳ್ಳೋಣ. ಮನೆಯನ್ನು ಬೆಳಿಗ್ಗೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ತೋರಣವನ್ನು ಕಟ್ಟಿ ಗಣಪತಿ ಪೂಜೆ ಮೊದಲು ಮಾಡಬೇಕು. ನಂತರ ಕಳಶ ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮೀ ದೇವಿಯನ್ನು ಅಲಂಕರಿಸಿ ಸಂಕಲ್ಪ ಮಾಡಿಕೊಳ್ಳಿ. ಅಷ್ಟೋತ್ತರ ಶತನಾಮಾವಳಿ ಪಠಿಸಿ, ಲಕ್ಷ್ಮಿ ಅಷ್ಟಕ, ಕನಕದಾರ ಸ್ತೋತ್ರ ಮತ್ತು ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಕೇಳಿ ಹಾಗೂ ನೈವೇದ್ಯವನ್ನು ಸಮರ್ಪಿಸಿ ಆರತಿಯನ್ನು ಮಾಡಿ. ನಂತರ ಸುಮಂಗಲಿಯರಿಗೆ ಅರಿಶಿಣ, ಕುಂಕುಮ, ತಾಂಬೂಲ ನೀಡಿ ಆಶೀರ್ವಾದ ಪಡೆದುಕೊಳ್ಳಿ. ವಿಶೇಷವಾಗಿ ಮಾಡಬೇಕಾದುದು ದೀಪವನ್ನು ದಿನವಿಡೀ ಬೆಳಗಿಡಿ. ನಂತರ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಅಥವಾ ದಾನವನ್ನು ಮಾಡಿ. ಹಾಗೂ ಪೂಜಾ ಸಮಯದಲ್ಲಿ ನೀವು ಹೇಳಬೇಕಾದಂತಹ ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ.
ಹಾಗೂ ಈ ಪೂಜೆಯನ್ನು ಕುಟುಂಬದ ಎಲ್ಲ ಸದಸ್ಯರು ಸೇರಿ ಪೂಜೆ ಮಾಡಿದರೆ ಕುಟುಂಬಕ್ಕೆ ಹೆಚ್ಚು ಶುಭಕರವೆಂದು ನಂಬಲಾಗಿದೆ. ಈ ರೀತಿಯಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ವರಮಹಾಲಕ್ಷ್ಮಿ ವ್ರತ ಆಚರಿಸಿದರೆ ಅಷ್ಟಲಕ್ಷ್ಮಿಯರ ಅನುಗ್ರಹ ನಮ್ಮ ಮೇಲೆ ಆಗುತ್ತದೆ. ಐಶ್ವರ್ಯ, ಆರೋಗ್ಯ, ಸಂತಾನ ಭಾಗ್ಯ ಮತ್ತು ಕುಟುಂಬದ ಸುಖ ಶಾಂತಿ ನಮಗೆ ಲಭಿಸುತ್ತದೆ. ಈ ಮಾಹಿತಿಯು ನಿಮಗೆ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.